ಮುಂಗಾರಿಗೂ ಮುನ್ನವೇ ಸಿಲಿಕಾನ್ ಸಿಟಿಯಲ್ಲಿ ವರುಣ ರೌದ್ರ ನರ್ತನವೇ ತೋರಿದ್ದ. ಆದರೆ ಈಗ ಮುಂಗಾರು ಸೀಸನ್ ಬಂದರೂ ಮಳೆ ಮಾಯವಾಗಿದೆ. ರೈನಿ ಸೀಸನ್ನಲ್ಲಿ ತಂಪಾಗಿ ಇರಬೇಕಿದ್ದ ಕೂಲ್ ಸಿಟಿ ಸಿಕ್ಕಾಪಟ್ಟೆ ಹಾಟ್ ಆಗಿದೆ. ಬಿಸಿಲಿನ ಬೇಗೆ ತಡೆಯೋಕ್ಕಾಗದೆ ಬೆಂಗಳೂರು ಮಂದಿ ರೋಸಿ ಹೋಗಿದ್ದಾರೆ. ಆದರೆ ಎಲ್ಲದಕ್ಕಿಂತ ಶಾಕಿಂಗ್ ಏನು ಗೊತ್ತಾ? ಕಳೆದ ಬಾರಿ ಬೆಂಗಳೂರಿಗೆ ಬರದ ಭೀತಿ ಕಾಡುತ್ತಿದೆ. ಹವಾಮಾನ ಇಲಾಖೆ ಹೀಗೊಂದು ವಾರ್ನಿಂಗ್ ಕೊಟ್ಟಿದೆ. ಶುರುವಾಗೋಕ್ಕೂ ಮುಂಚೆನೆ ಮಳೆರಾಯ ಅಬ್ಬರಿಸಿ ಬೊಬ್ಬೆರೆದಿದ್ದ. ಇನ್ಮುಂದೆ ದಿನ ವರುಣ ಆರ್ಭಟ ಜೋರಾಗಿ ಇರುತ್ತೆ ಅಂತಲೇ ಸಿಲಿಕಾನ್ ಸಿಟಿ ಮಂದಿ ನಿರೀಕ್ಷೆ ಮಾಡಿದ್ರು. ಆದ್ರೆ ಹವಾಮಾನ ನೋಡಿದ್ರೆ ಏನ್ ನಡೀತಿದ್ಯಪ್ಪ ಬೆಂಗಳೂರಲ್ಲಿ ಅನ್ನೋ ಕನ್ಫ್ಯೂಷನ್ ಶುರುವಾಗಿದೆ. ರಾಜ್ಯ ರಾಜಧಾನಿ ಬೆಂಗಳೂರಲ್ಲಿ ಎಲ್ಲೆಡೆ ಸೂರ್ಯ ನೆತ್ತಿ ಸುಡೋಕೆ ಶುರು ಮಾಡಿದ್ದಾನೆ. ಅಬ್ಬಬ್ಬ ಏನ್ ಶೆಕೆ ಅಪ್ಪ ಅಂತ ಅನ್ಸೋಕೆ ಶುರುವಾಗಿದೆ. ಇನ್ನು ಸಮ್ಮರ್ ಮುಗ್ದಿಲ್ವಾ ಅನ್ನೋ ಅಷ್ಟು ಬಿಸಿಲಿದೆ. ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಉಷ್ಣಾಂಶ ವಿಪರೀತವಾಗಿ ಏರಿಕೆಯಾಗಿದೆ. ಸುಡು ಬಿಸಿಲಿನಿಂದ ಜನ ರೋಸಿ ಹೋಗಿದ್ದಾರೆ. ಇನ್ನು ಈಗಾಗಲೇ ಬೆಂಗಳೂರಲ್ಲಿ 31ರಿಂದ 33 ಡಿಗ್ರಿವರೆಗೂ ಉಷ್ಣಾಂಶ ದಾಖಲಾಗ್ತಿದೆ. ಅಲ್ಲದೆ ಮುಂದಿನ 7 ದಿನಗಳವರೆಗೆ ರಾಜ್ಯದಲ್ಲಿ ಒಣಹವೆ ಮುಂದುವರಿಯಲಿದೆ. ಜೊತೆಗೆ ಮುಂದಿನ 48 ಗಂಟೆಗಳೊಳಗೆ 1-2 ಡಿಗ್ರಿ ಗರಿಷ್ಠ ಹಾಗೂ ಕನಿಷ್ಠ ಉಷ್ಣಾಂಶದಲ್ಲಿ ಏರಿಕೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಎಲ್ಲೆಲ್ಲಿ ಎಷ್ಟೆಷ್ಟು ಉಷ್ಣಾಂಶ? ಬೆಂಗಳೂರು ಸಿಟಿ ಗರಿಷ್ಠ 31.6 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 22.2 ಸೆಲ್ಸಿಯಸ್. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಗರಿಷ್ಠ 32.3, ಕನಿಷ್ಠ 21.6 ಡಿಗ್ರಿ ಸೆಲ್ಸಿಯಸ್. HAL ಏರ್ಪೋರ್ಟ್ ಗರಿಷ್ಠ 30.9, ಕನಿಷ್ಠ 20.7 ಡಿಗ್ರಿ ಸೆಲ್ಸಿಯಸ್ ಇರಲಿದೆ. ಈಗಿರುವ ಹವಾಮಾನದ ಸಿನಾಪ್ಟಿಕ್ ಸ್ಥಿತಿ ಏನೆಂದರೆ ಟ್ರಫ್ ವಿದರ್ಭದಿಂದ ಉತ್ತರ ಒಳನಾಡಿನವರೆಗೆ ಇದ್ದು ಅದು 1.5 ಕಿಲೋಮೀಟರ್ ಎತ್ತರದವರೆಗೆ ಇದೆ. ಇದರ ಪ್ರಭಾವದಿಂದ ಕರ್ನಾಟಕ ರಾಜ್ಯಾದ್ಯಂತ ಜೂನ್ 7 ಹಾಗೂ 8ರಂದು ಕೆಲವು ಕಡೆ ಮಾತ್ರ ಹಗುರವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದ್ದು, ಜೂನ್ 9ರಿಂದ ಜೂನ್ 13ರವರೆಗೆ ವ್ಯಾಪಕವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಕರ್ನಾಟಕ ರಾಜ್ಯಾದ್ಯಂತ ಜೂನ್ 9ರಿಂದ ಮಳೆಯ ವಿಂಗಡಣೆ ಹಾಗೂ ತೀವ್ರತೆ ಅಧಿಕವಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಇನ್ನು ಮಳೆರಾಯ ಏಕಾಏಕಿ ಮಾಯ ಆಗಿರೋದು ಜನರಲ್ಲಿ ಆತಂಕ ಮೂಡಿಸಿದೆ. ಕಳೆದ ಬಾರಿಯಂತೆಯೇ ಈ ಬಾರಿಯೂ ಕೂಡ ಬರದ ಛಾಯೆ ಮೂಡಿಸಿದ್ದು, ಈ ಬಾರಿಯೂ ಅದೇ ರೀತಿಯಾಗುವ ಆತಂಕ ಶುರುವಾಗಿದೆ. ಇನ್ನು ಪೂರ್ವ ಮುಂಗಾರಿನಲ್ಲಿ ಆರ್ಭಟಿಸಿ ಜನರ ಜೀವನವನ್ನ ಅಸ್ತವ್ಯಸ್ತಗೊಳಿಸಿದ್ದ. ಆದರೆ ಇದೀಗ ಮಳೆರಾಯನೇ ಮಾಯ ಆಗಿರೋದು ಬರದ ಕರಿ ಛಾಯೆ ಬೀಳುವ ಆತಂಕ ಎದೆ ಬಡಿತವನ್ನ ಜೋರು ಮಾಡಿದೆ. ಒಟ್ನಲ್ಲಿ ಬಿಸಿಲಿನ ಝಳ ಜೋರಾಗಿದ್ದು ಜನ ತತ್ತರಿಸಿ ಹೋಗಿರೋದಂತೂ ನಿಜ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಚರಣ್ ಮೂಡುಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.